ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನನ್ನ ಒಂದು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತಿದಿನ ಒಂದು KPTCL ಸಂಬಂಧಿಸಿರುವಂತಹ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನೋಡ್ತಾ ಇಲ್ವೋ ಅವರೆಲ್ಲರೂ ಸಹ ಆ ಒಂದು ಯೂಟ್ಯೂಬ್ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ. ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಎಲ್ಲ ನಿಗಮಗಳ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಎಕ್ಸ್ಪೆಕ್ಟೆಡ್ ಡೇಟನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಆಲ್ಮೋಸ್ಟ್ KPTCL ಸಂಬಂಧಿಸಿರುವಂತಹ ಎಲ್ಲ ವಿಡಿಯೋಗಳು ಸಹ ಆ ಒಂದು ಯೂಟ್ಯೂಬ್ ಚಾನಲ್ಲಿಯೇ ಬರ್ತವೆ. ಹಾಗಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಕೆಳಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ KPTCL ಮೆಸ್ಕಾಮ್ ಬೆಸ್ಕಾಮ್ ಹೆಸ್ಕಾಮ್ ರಿಸಲ್ಟ್ ಅಪ್ಡೇಟ್ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ KPTCLಲ್ಲಿ ಮೆಸ್ಕಾಮು ಬೆಸ್ಕಾಮ್ ರಿಸಲ್ಟು ಯಾವ ಬರ್ತದೆ ಅಂತ ಹೇಳಿದ್ದೆ ಅಂತಂತಂದರೆ, ಮೆಸ್ಕಾಮ್ದು ಒಂದು ವಿಡಿಯೋ ಮಾತ್ರ ಹೇಳಿರುವಂಥದ್ದು. ಯಾವಾಗಪ್ಪ ಅಂತಂದರೆ ಮೆಡಿಕಲ್ ಲಿಸ್ಟ್ ಬಂದಿತ್ತು. ಮೆಸ್ಕಾಮ್ದು ನಿಮಾಮ್ಸ್ ಮೆಡಿಕಲ್ ಲಿಸ್ಟ್ ಬಂದಾಗ ಹೇಳಿದೆ ಫೆಬ್ರವರಿಯಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಅದರ ಬಗ್ಗೆ ಕ್ಲಾರಿಫೈ ಆದಂತಹ ವಿಡಿಯೋ ನೆಕ್ಸ್ಟು ಒಂದು ವಿಡಿಯೋದ ಮೂಲಕ ನಿಮಗೆ ಹೇಳ್ತೀನಿ ಯಾವ ಬರ್ತದೆ ರಿಸಲ್ಟು ಅಂತೇಳಿ ಅಂತ ಹೇಳಿದ್ದೆ. ಈಗ ಮೆಸ್ಕಾಮ್ದು ಹೇಳೋದಾದರೆ, ಮೆಸ್ಕಾಮ್ದು ಮೆಡಿಕಲ್ ನಡೆಯುವಂಥದ್ದು ಡಿಸೆಂಬರ್ 10ರಿಂದ ಹಿಡಿದು ಜನವರಿ 24ವರೆಗೆ ಮೆಸ್ಕಾಮ್ನ ಒಂದು ಮೆಡಿಕಲ್ ನಡೀತದೆ ನಿಮಾಮ್ಸ್ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಯಾಕಪ್ಪ ಲೇಟ್ ಆಗ್ತದೆ ಅಂತಂತಂದರೆ, PH ಕ್ಯಾಂಡಿಡೇಟ್ನ ಎಲ್ಲ ಮೆಡಿಕಲ್ ಆದ ನಂತರವೇ ಎಲ್ಲ ಅಭ್ಯರ್ಥಿಗಳು ಸೇರಿ ಒಂದೇ ಲೀಸ್ಟಲ್ಲಿ ಬಿಡಬೇಕು ರಿಸಲ್ಟ್. ಓಕೆ, ಆ ಒಂದು ಕಾರಣಕ್ಕಾಗಿ ಲೇಟು ಆಗುವಂಥದ್ದು. ಹಾಗಾಗಿ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಮೆಸ್ಕಾಮ್ ಪವರ್ ಮ್ಯಾನ್ ಏನಿದೆ ಫೆಬ್ರವರಿ. ಹಾಗಾಗಿ ಮೆಸ್ಕಾಮ್ನ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಓಕೆ, ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಾದರೆ ಫೆಬ್ರವರಿ ತಿಂಗಳ ಒಂದು 10ರಿಂದ 20 ತಾರೀಕಿನ ಒಳಗಡೆ ನಿಮಗೆ ಈ ಒಂದು ಮೆಸ್ಕಾಮ್ ಪವರ್ ಮ್ಯಾನ್ ರಿಸಲ್ಟನ್ನು ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಕಾಮ್. ಈ ಒಂದು ಬೆಸ್ಕಾಮ್ ರಿಸಲ್ಟ್ ಬಂದುಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಬರ್ತವೆ. ಓಕೆ, ಡಿಸೆಂಬರ್ 10ರವರೆಗೆ ಅದರ ಒಂದು ಮೆಡಿಕಲ್ ನಡೆದರೆ ಡಿಸೆಂಬರ್ 20ರ ನಂತರ ನಿಮಗೆ ರಿಸಲ್ಟನ್ನು ನೀವು ನೋಡ್ಬೋದು. 20ರ ನಂತರ ಯಾವಾಗಾದರೂ ಬರ್ಬೋದು. ಬೆಸ್ಕಾಮ್ ಪವರ್ ಮ್ಯಾನ್ನ ಒಂದು ರಿಸಲ್ಟ್ ಯಾವಾಗ ಬರ್ತದೆ? ಡಿಸೆಂಬರ್ 20ರ ನಂತರ ನಿಮಗೆ ಬೆಸ್ಕಾಮ್ ಪವರ್ ಮ್ಯಾನ್ನ ಒಂದು ರಿಸಲ್ಟನ್ನು ನೋಡ್ತೀರಾ. 20ರ ನಂತರ ಅಂದರೂ ಎಕ್ಸ್ಪೆಕ್ಟೆಡ್ ಆಗಿ ಜನವರಿ ತಿಂಗಳಲ್ಲೂ ಸಹ ಬರ್ಬೋದು. ಯಾಕಂತಂದರೆ ಅತಿ ಹೆಚ್ಚು ವೇಕೆನ್ಸಿ ಇರುವಂತಹ ಒಂದು ನಿಗಮ ಅಂತಂದರೆ ಅದು ಬೆಸ್ಕಾಮ್. ಹಾಗಾಗಿ ಎಲ್ಲ ನಿಗಮದ್ದು ಸಹ ಲೇಟ್ ಆಗ್ತಾಯಿದೆ ಒಂದು ರಿಸಲ್ಟ್ ಬಿಡೋದಕ್ಕೆ. ಮೂಲ ಕಾರಣವೇ ಈ ಒಂದು ಬೆಸ್ಕಾಮ್ ಅಂತ ಹೇಳ್ಬೋದು. ಯಾಕಂತಂದರೆ ಬೆಸ್ಕಾಮ್ ಅವರು ಮೆಡಿಕಲ್ ಲಿಸ್ಟ್ನ ಎಲ್ಲ ನಿಗಮ ಆದ ನಂತರ ಬಿಟ್ಟಿದ್ರೆ ಎಲ್ಲ ಬೇಗ ಬೇಗ ಮುಗ್ದು ಹೋಗ್ತಿತ್ತು. ಈಗ ನೀವು ಮೆಸ್ಕಾಮ್ದು ನೋಡ್ಬೋದು. ಮೆಸ್ಕಾಮ್ದು ಕೇವಲ ಒಂದು 30 ದಿನದಲ್ಲಿ ಮುಗಿಸ್ತಾರೆ ಏನು ಮೆಡಿಕಲ್ನ. ಬಟ್ಟು ಮೆಸ್ಕಾಮ್ ಅವರು 1 ತಿಂಗಳಲ್ಲಿ ಮುಗಿಸ್ತಾರೆ. ಬಟ್ ಅದೇ ಬೆಸ್ಕಾಮ್ ಅವರಾದರೆ ಸರಿಸುಮಾರು 3ರಿಂದ 4 ತಿಂಗಳು ಬರೀ ಮೆಡಿಕಲ್ಗೆ ಅವರು ಡೇಟನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು. ಓಕೆ, ಇನ್ನು ಉಳಿದಂತೆ ಎಸ್ಕಾಮ್ ಬಂದರೆ ಹೆಸ್ಕಾಮು ಸಹ ಕಡಿಮೆ ಅಭ್ಯರ್ಥಿಗಳಿದ್ದಾರೆ. ಒಂದು 20ರಿಂದ 15 ದಿನದ ಒಳಗಡೆ ಹೆಸ್ಕಾಮ್ದು ಸಹ ಮೆಡಿಕಲ್ ಮುಗಿದೋಗ್ತದೆ. ಬಟ್ ಅಲ್ಲಿ ಎದಕ್ಕೆ ಲೇಟ್ ಆಗ್ತಾಯಿದೆ ಹೆಸ್ಕಾಮ್ದು ಅಂತಂತಂದರೆ, ಎಸ್ಕಾಮ್ ಅವರಿಗೆ ಡೇಟ್ ಸಿಕ್ಕಿಲ್ಲ. ಯಾಕಂತಂದರೆ ಬೆಸ್ಕಾಮ್ ಅವರು ಆಲ್ರೆಡಿ ಲೀಸ್ಟನ್ನು ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಬೆಸ್ಕಾಮ್ ಅವ್ರನ್ನ ಹೊರತುಪಡಿಸಿನೇ ಇವರು ಲೀಸ್ಟನ್ನು ಬಿಡಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಹೆಸ್ಕಾಮ್ ಅವ್ರಿಗೆ ಲೀಸ್ಟ್ ಸಿಕ್ಕಿಲ್ಲ. ಓಕೆ, ಈಗ ಜಸ್ಕಾಮ್ ಅಂತರೂ ಈಗ ಆಲ್ರೆಡಿ ಅವರು ಮೆಡಿಕಲ್ನ ಕಂಪ್ಲೀಟನ್ನು ಮಾಡಿದ್ದಾರೆ. ಉಳಿದಿರುವಂಥದ್ದು KPTCLಲ್ಲಿರುವಂಥದ್ದು ಮೆಸ್ಕಾಮ್ ಅವರು ಸಹ ಬೆಸ್ಕಾಮ್ ಅವ್ರನ್ನ ಬಿಟ್ಟು ಅವರು ಸಹ ದಿನಾಂಕಗಳನ್ನ ಕೊಟ್ಟರು. ಈಗ ಉಳಿದಿರುವಂಥದ್ದು ಹೆಸ್ಕಾಮ್. ಈ ಹೆಸ್ಕಾಮ್ ಸಹ ಅತಿ ಶೀಘ್ರದಲ್ಲಿಯೇ ಒಂದು ರಿಸಲ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಅವರು ಮೆಡಿಕಲನ್ನು ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಮೆಡಿಕಲ್ ಡೇಟ್ಸ್ನ ಆದಷ್ಟು ಬೇಗನೆ ಅವರು ಕೊಡ್ತಾರೆ. ಯಾವುದು? ಹೆಸ್ಕಾಮ್ದು. ಓಕೆ,
ಹಾಗಾಗಿ ಈ ಒಂದು ಹೆಸ್ಕಾಮ್ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದು ಒಂದು ಎಕ್ಸ್ಪೆಕ್ಟೆಡ್ ಆಗಿ ಹೇಳಿದೆ ಸ್ನೇಹಿತರೆ, ಮಾರ್ಚ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಓಕೆ, ಇದರ ಬಗ್ಗೆ ಕ್ಲಾರಿಫೈನನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹೆಸ್ಕಾಮ್ದು ರಿಸಲ್ಟ್ ಬಗ್ಗೆ. ಓಕೆ, ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬರ್ಬೋದು. ಯಾಕಂತಂದರೆ ಮೆಡಿಕಲ್ನಲ್ಲಿ ಒಂದು ಡೇಟ್ಗಳು ಸಿಗದೆ ಹೋಗಬಹುದು. ಯಾಕಂದರೆ ಬೆಸ್ಕಾಮ್ ನಡೀತಾ ಇದೆ ಮತ್ತು ಮೆಸ್ಕಾಮ್ ನಡೀತಾ ಇದೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಹೋಗ್ಬೋದು. ಓಕೆ, ಇದು ಎಕ್ಸ್ಪೆಕ್ಟೆಡ್ ಮಾಹಿತಿ. ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಕಾಮ್ದು ಹೇಳಿದ್ರೆ ಡಿಸೆಂಬರು, ಮೆಸ್ಕಾಮ್ ಬಂದುಬಿಟ್ಟು ಫೆಬ್ರವರಿ. ಬೆಸ್ಕಾಮ್ದು ಜನವರಿಯಲ್ಲಿ ಬರ್ತದೆ ಆಲ್ಮೋಸ್ಟ್. ಓಕೆ, ರಿಸಲ್ಟ್. ನೆಕ್ಸ್ಟ್ ಉಳಿದಿರುವಂಥದ್ದು ಚೆಸ್ಕಾಮ್ ಅಂತೂ ಇನ್ನೊಂದು 15ರಿಂದ 20 ದಿನದೊಳಗೆ ನಿಮ್ಗೆ 100% ರಿಸಲ್ಟು ಬಂದೇ ಬರ್ತದೆ. ಓಕೆ, ಯಾಕೆ ಸ್ವಲ್ಪ ಡಿಲೇ ಆಗ್ತದೆ ಎಂಬುದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.